ಯುಗಾದಿ ಹೊಸತೊಡಕು ಮಾಂಸಕ್ಕೆ ಮುಗಿಬಿದ್ದಂತಹ ಜನ ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಕ್ಯೂ ನಿಂತಿದ್ದಾರೆ ಜನರು. ದೇವನಹಳ್ಳಿಯ ಯಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿ ಹಲವೆಡೆ ಬಂದು ಮಾಂಸ ಖರೀದಿ ಮಾಡ್ತಾ ಇದ್ದಾರೆ. ನಾಟಿ ಕುರಿ ಮೇಕೆ ಮಾಂಸಕ್ಕೆ ಇದೀಗ ಜನರು ಮುಗಿಬಿದ್ದಿದ್ದಾರೆ. ಮಟನ್ ಪ್ರಿಯರು ಅಷ್ಟೇ. ದೇವನಹಳ್ಳಿಯ ಯಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿ ಹಲವೆಡೆ ಬಂದು ಮಾಂಸವನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾಟಿ ಕುರಿ ಮೇಕೆ ಮಾಂಸಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಮಟನ್ ಪ್ರಿಯರು ರಾತ್ರಿ 11 ಗಂಟೆಯಿಂದಲೇ ಗುಡ್ಡೆ ಮಾಂಸ ಮಾರಾಟವನ್ನು ಮಾಡಲಾಗ್ತಾ ಇದೆ. ಕ್ಯೂ ನಿಂತಿದ್ದಾರೆ. ಸುಮಾರು 1000ದಿಂದ 1500 ಕೆಜಿ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಕೆಜಿಗೆ 800 ರೂಪಾಯಿಗೆ ಮಾರಾಟ ಮಾಡ್ತಾ ಇರುವಂತಹ ರೈತರು. ಯುಗಾದಿ ಹೊಸತೊಡಕು ಮಾಂಸಕ್ಕೆ ಇದೀಗ ಜನ ಮುಗಿಬಿದ್ದಿರುವಂಥದ್ದು. ಯುಗಾದಿ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಹೊಸತೊಡಕು ದಿನ ಹಬ್ಬ. ಯಾರೆಲ್ಲ ನಾನ್ ವೆಜ್ ಪ್ರಿಯರು ಇರ್ತಾರೆ ಅವ್ರಿಗೆಲ್ಲ ದೊಡ್ಡ ಹಬ್ಬ ಇದು. ನಾಟಿ ಕುರಿ ಆಗಿರ್ಬೋದು, ಮೇಕೆ ಮಾಂಸಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಮಟನ್ ಪ್ರಿಯರೆಲ್ಲರೂ ಕೂಡ ರಾತ್ರಿ 11 ಗಂಟೆಯಿಂದಲೇ ಗುಡ್ಡೆ ಮಾಂಸ ಮಾರಾಟವನ್ನ ಮಾಡಲಾಗ್ತಾ ಇದೆ. ಸುಮಾರು 1000ದಿಂದ 1500 ಕೆಜಿ ಮಾಂಸ ಈಗ ಮಾರಾಟ ಆಗ್ತಾ ಇರುವಂಥದ್ದು. 800 ರೂಪಾಯಿಗೆ ಮಾರಾಟ ಮಾಡ್ತಾ ಇರುವಂತಹ ರೈತರು ಕೆಜಿ ಮಾಂಸಕ್ಕೆ 800 ರುಪೀಸ್. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ನೆನ್ನೆ ನೈಟ್ 11 ಗಂಟೆಯಿಂದನೇ ಕ್ಯೂ ನಿಂತಿದ್ದಾರೆ ಮಾಂಸಕ್ಕಾಗಿ. ಹೊಸತೊಡಕು ಅಂತ ಹೇಳಿದ್ರೆ ಇನ್ನೂ ಈ ರೀತಿ ಕ್ಯೂ ನಿಲ್ಲೋದು ತಪ್ಪಬೇಕು ಅಂತ ಹೇಳ್ಬಿಟ್ಟು ಕೆಲವು ಫ್ಲ್ಯಾಟ್ಸ್ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಏನಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ತಲುಪಿಸೋ ಥರ ಬೆಳಗ್ಗೆ ಫ್ರೆಶ್ ಆಗಿ. ಸೊ ಈ ರೀತಿ ಕೂಡ ಒಂದಷ್ಟು ಕೇಳ್ಪಟ್ಟಿದ್ದೀನಿ ನಾನು. ಸೊ ಇವತ್ತು ನಾನ್ ವೆಜ್ ಪ್ರಿಯರಿಗಂತೂ ಯುಗಾದಿ ಹಬ್ಬ ಹೊಸತೊಡಕು ಸಿಕ್ಕಾಪಟ್ಟೆ ಖುಷಿ ಒಂದು ರೀತಿಯಾಗಿ. ಸೊ ನೋಡ್ತಾ ಇರ್ಬೋದು ಗುಡ್ಡೆ ಮಾಂಸ ಮಧ್ಯರಾತ್ರಿ 11 ಗಂಟೆಯಿಂದನೇ ಮಾರಾಟ ಆಗೋದಕ್ಕೆ ಆರಂಭ ಆಗಿದೆ. 800 ರೂಪಾಯಿ ಕೆಜಿ ಆಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಮಾಂಸವನ್ನು. ಮಟನ್ ಪ್ರಿಯರು ನಾಟಿ ಕುರಿ ಮೇಕೆ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯುಗಾದಿಯ ಹೊಸತೊಡಕು ಮಾಂಸಕ್ಕೆ ಮುಗಿಬಿದ್ದಿರುವಂತಹ ಜನರು ಕ್ಯೂ ನಿಂತ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕಂಪ್ಲೀಟ್ ಆಗಿ ಇಡೀ ದಿನ ಫುಲ್ ನಾನ್ ವೆಜ್ ಪ್ರಿಯರಿಗೆ ದೊಡ್ಡ ಹಬ್ಬದೂಟ ಇವತ್ತು ಹೊಸತೊಡಕು. ದೇವನಹಳ್ಳಿಯ ಯಲಿಯೂರಿನಲ್ಲಿ ಗುಡ್ಡೆ ಮಾಂಸವನ್ನು ಮಾರಾಟ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ.